ನಮಸ್ಕಾರ. ನಮ್ಮ ಧನುರ್ಮಾಸ ಸತ್ಸಂಗದ 18ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्याम्. यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकम्. कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्. वेदवेद्ये परे पुंसि जाते दशरथात्मजे ವೇದಪ್ರಾಚೇತ ಸಾದಾಸೀದ್ ಸಾಕ್ಷಾತ್ ರಾಮಾಯಣಾತ್ಮನ. ಶ್ರೀರಾಮ ಮತ್ತು ಗುರುಗಳ ಚರಣಗಳಲ್ಲಿ ವಂದಿಸ್ಕೊಂಡು ಇವತ್ತಿನ ವಿಷಯ ಶುರು ಮಾಡೋಣ. ನಿನ್ನೆ ನಾವು ನೋಡಿದ್ವಿ ಹೇಗೆ ಸುಮಿತ್ರೆ ಒಳ್ಳೆ ರೀತಿಯಲ್ಲಿ ಮಗನಿಗೆ ಆಶೀರ್ವಾದ ಮಾಡಿ ಅವರೆಲ್ಲರೂ ಹೊರಡ್ತಾರೆ ಅಲ್ಲಿಂದ. ಸೊ ಈಗ ದಶರಥ ರಾಜ ಹೇಳಿ ಸುಮಂತ್ರ ರಥವನ್ನ ಅಲ್ಲಿ ತಗೊಂಡ್ಬಂದಿದ್ದಾನೆ. ರಾಮ ಸೀತೆ ಲಕ್ಷ್ಮಣ 3 ಜನನು ಆ ರಥದಲ್ಲಿ ಮುಂದೆ ಹೋಗ್ತಾರೆ. ಅವ್ರು ಹೊರಟಂಗೇನೆ ಈ ಅಯೋಧ್ಯೆಯ ಪ್ರಜೆ, ಅಯೋಧ್ಯೆ ಜನ, ಎಲ್ಲಾ ನಾಗರಿಕರು ಅವರೆಲ್ಲರೂ ಅಲ್ಲಿ ಬಂದು ಇವ್ರ ಹಿಂದೆ ಹೋಗಕ್ ಶುರು ಮಾಡ್ತಾರೆ. ರಥ ಮುಂದೆ ಹೋಗ್ತಾ ಇದೆ, ಅವ್ರ ರಥವನ್ನ ಸರಿಯಾಗಿ ಹೋಗಕ್ಕೂ ಬಿಡ್ತಾ ಇಲ್ಲ. ಅವರೆಲ್ಲರೂ ಜೊತೆಲಿ ಬರ್ತಾ ಇದ್ದಾರೆ. ಯಾರಿಗ್ ನಡಿಯಕ್ ಆಗತ್ತೋ ಅಂಥ ಪುರುಷರು ಎಲ್ರೂ ಬರಕ್ ಶುರು ಮಾಡ್ತಾರೆ. ಚಿಕ್ಕವರು, ದೊಡ್ಡವರು, ಮಕ್ಕಳು ಎಲ್ರೂ ನಡಿಯಕ್ ಶುರು ಮಾಡ್ಬಿಡ್ತಾರೆ ಇವ್ರ ಹಿಂದೆ. ರಾಮನಿಗೆ ಇದ್ ನೋಡಿ ತುಂಬಾ ದುಃಖ ಆಗುತ್ತೆ. ಆಮೇಲೆ ಅವ್ರು ಗಮನಿಸ್ತಾರೆ ಕೆಲವು ವಯೋವೃದ್ಧರೆಲ್ಲ ನಡ್ಕೊಂಡ್ ಬರ್ತಾ ಇದಾರಲ್ಲಂತ. ಆಗ ರಾಮ ಸ್ವತಃ ಆ ತೇರಿಂದ ಇಳಿದ್ಬಿಟ್ಟು, ಆ ರಥದಿಂದ ಇಳಿದ್ಬಿಟ್ಟು ಅವರು ನಡ್ಕೊಂಡು ಹೋಗ್ತಾರೆ ಇವ್ರ ಜೊತೆ. ಈ ತರ ನಡೆದು ಕಡೆಗೆ ಆ ತಮಸಾ ನದಿಯ ತೀರಕ್ಕೆ ಬರ್ತಾರೆ. ಸೊ ಅಷ್ಟರಲ್ಲಿ ರಾತ್ರಿ ಆಗಿರುತ್ತೆ. ಇವರು ಅಯೋಧ್ಯೆನ ಬಿಟ್ಟಾಗ ಲೇಟ್ ಮಧ್ಯಾಹ್ನ ಆಗಿರುತ್ತೆ. ಅವರು ತಮಸಾ ನದಿ ತೀರಕ್ಕೆ ಬಂದಾಗ ಅಲ್ಲಿ ರಾತ್ರಿ ಆಗುತ್ತೆ. ಸೊ ಅಲ್ಲೇ ಇವತ್ತು ಇಲ್ಲೇ ಹಾಲ್ಟ್ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಮಾರನೇ ದಿನ ಸೂರ್ಯೋದಯ ಆಗಕ್ ಮುಂಚೆನೆ ರಾಮ ಸುಮಂತ್ರನ್ ಕರೆದ್ಬಿಟ್ಟು ಹೇಳ್ತಾರೆ. ರಾಮ ಏನ್ ಹೇಳ್ತಾನೆ ಅಂದ್ರೆ, ಈ ಜನ ಇವಾಗ ನನ್ನ ಹಿಂದೆ ಬರೋದು ಈ ತರ ಅದು ಒಳ್ಳೇದಲ್ಲ. ಅವ್ರು ವಾಪಸ್ ಹೋಗ್ಬೇಕು ಅಯೋಧ್ಯೆಗೆ. ಆದ್ರೆ ನನ್ನನ್ನು ಬಿಟ್ಟು ಅವ್ರು ಹೋಗಲ್ಲ. ಅವ್ರಿಗೆ ನಾವು ಏನಾದ್ರೂ ಮಾಡಿ ನಾವು ಅವ್ರಿಗೆ ಟ್ರಿಕ್ ಮಾಡ್ಬೇಕು. ಸೊ ನೀನೇನ್ ಮಾಡು, ನಮ್ಮನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಬಿಟ್ಟಿರು. ಆಮೇಲೆ ಇಲ್ಲಿ ನೀನ್ ಬಂದ್ಬಿಟ್ಟು ಇಲ್ಲಿಂದ ಅಯೋಧ್ಯೆಗೆ ಹೋಗೋ ತರ ನಿನ್ ರಥದ ಚಿಹ್ನ ಅಲ್ಲಿ ದಾರಿಯಲ್ಲಿ ಕಾಣಿಸ್ಬೇಕು. ಆ ತರ ನೀನ್ ಅಯೋಧ್ಯೆ ಕಡೆ ಹೋದಂಗೆ ಹೋಗು. ಆಮೇಲೆ ಬೇರೆ ರೂಟಿಂದ ಬಂದು ನಮ್ಮನ್ನ ಕರ್ಕೊ, ನಾವು ಮುಂದೆ ಹೋಗೋಣ. ಆದ್ರೆ ಈ ಜನರಿಗೆ ಏನ್ ಅನ್ಸ್ಬೇಕು ಅಂದ್ರೆ ನಾವೆಲ್ಲ ಅಯೋಧ್ಯೆಗೆ ವಾಪಸ್ ಹೋಗಿದೀವಿ ಅಂತ ಅನ್ಸ್ಬೇಕು. ಅದನ್ನ ನೋಡ್ಬಿಟ್ಟು ಆ ರಥದ ಮಾರ್ಕ್ ಅಲ್ಲಿ ನೋಡ್ಬಿಟ್ಟು ರೋಡಲ್ಲಿ ನಾವು ಅಯೋಧ್ಯೆಗೆ ಹೋಗಿದೀವಿ ಅಂತ ಅನ್ಕೊಂಡು ಅವ್ರು ವಾಪಸ್ ಹೋಗ್ತಾರೆ. ಇದೇ ಒಂದು ದಾರಿ ಅಂತ ಹೇಳ್ತಾರೆ. ಸೊ ಸುಮಂತ್ರನು ಹಂಗೆ ಮಾಡ್ತಾರೆ. ಆಮೇಲೆ ಬಂದು ರಾಮ ಸೀತೆ ಲಕ್ಷ್ಮಣ ಸುಮಂತ್ರನ್ ಜೊತೆ ಇನ್ನ ಮುಂದೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ಅವ್ರದ್ದೇನ್ ಪ್ಲಾನ್ ಅಂದ್ರೆ ಅವರು ಗಂಗಾ ನದಿ ಹತ್ರ ಹೋಗಿ ಅಲ್ಲಿ ಗಂಗೆ ನದಿಯನ್ನ ದಾಟಿ ಮುಂದೆ ಹೋಗ್ಬೇಕು, ಭರದ್ವಾಜ ಋಷಿಗಳ ಆಶ್ರಮಕ್ಕೆ ಹೋಗ್ಬೇಕು ಅನ್ನೋದು ಅವ್ರ ಪ್ಲಾನ್. ಈ ಜನ ಏನ್ ಮಾಡ್ತಾರೆ, ಬೆಳಗಾಗುತ್ತೆ. ಈ ಅಯೋಧ್ಯೆ ಜನ ಎಲ್ಲ ಎದ್ದು ನೋಡ್ತಾರೆ, ಎಲ್ಲಿ ರಾಮ ಅಂತ ಹುಡುಕಾಡ್ತಾರೆ. ಅವ್ರಿಗೆ ಭಯ, ಏನಾಗ್ಬಿಡ್ತೋ ರಾಮ ಎಲ್ಲಿ. ಆಮೇಲೆ ನಿಧಾನಕ್ಕೆ ಅವ್ರಿಗೆ ಅರ್ಥ ಆಗುತ್ತೆ, ಓ ರಾಮ ನಮ್ಮನ್ ಬಿಟ್ಟು ಹೋಗ್ಬಿಟ್ಟಿದ್ದಾನೇನೋ ಅಂತ. ಅಷ್ಟ್ರಲ್ಲಿ ಯಾರಿಗೋ ಒಬ್ರಿಗೆ ಕಾಣಿಸುತ್ತೆ ಆ ರಥದ ಮಾರ್ಕು. ಅಲ್ಲ ಅವನು ಹೇಳ್ತಾನೆ, ನೋಡಿ ಇದು ಅಯೋಧ್ಯೆ ಕಡೆಗೆ ಹೋಗ್ತಾ ಇದೆ ಈ ರಥ. ನನ್ಗನ್ಸುತ್ತೆ ರಾಮ ಸೀತೆ ಲಕ್ಷ್ಮಣ ಅವ್ರೇನೋ ಮನ್ಸು ಬದಲಾಯಿಸಿರ್ಬೇಕು, ಅದಕ್ಕೆ ಅವ್ರು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಬನ್ನಿ ನಾವು ಹೋಗೋಣ, ಅಲ್ಲೇ ಇದ್ದಾರೆ ಅಂತ ಅನ್ಕೊಂಡು ಇವರೆಲ್ಲ ಜನ ಅಯೋಧ್ಯೆಗೆ ವಾಪಸ್ ಹೋಗ್ತಾರೆ. ತುಂಬಾ ಸಂತೋಷದಿಂದ ಹೋಗ್ತಾರೆ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲಾ ಕಡೆ ಎಷ್ಟು ಒಂದು ಶಾಂತವಾಗಿದೆ. ಯಾರು ಜನ ಓಡಾಡ್ತಾ ಇಲ್ಲ. ಎಲ್ಲಾ ಜನ ಯಾವ ಕೆಲ್ಸಾನು ಮಾಡದೆ ಹಂಗೇ ಕೂತಿದ್ದಾರೆ ಮನೇಲಿ. ಹೆಂಗಸರು ಅಡ್ಗೆ ಮಾಡ್ತಾ ಇಲ್ಲ, ಮಕ್ಕಳ ಕಡೆ ಗಮನ ಕೊಡ್ತಾ ಇಲ್ಲ, ದೇವಸ್ಥಾನದಲ್ಲಿ ಯಾರೂ ಪೂಜೆ ಮಾಡಕ್ಕಿಲ್ಲ, ಯಾರು ಮನೆ ಮುಂದೆ ಕ್ಲೀನ್ ಮಾಡಿ ರಂಗೋಲಿ ಹಾಕಿಲ್ಲ. ಎಲ್ರೂ ಹಂಗೇ ನಿಶ್ಶಬ್ದವಾಗಿ ಸುಮ್ಮನೆ ಒಂದು ಡಿಪ್ರೆಸ್ ಆಗಿ ಕೂತಿದ್ದಾರೆ. ಇದನ್ನ ನೋಡಿದಾಗ ವಾಲ್ಮೀಕಿ ಹೇಳ್ತಾರೆ, ಈ ಅಯೋಧ್ಯೆ ಹೆಂಗ್ ಕಾಣ್ತಾ ಇದೆ ಇವಾಗ ಅಂದ್ರೆ, ಮುಂಚೆ ಒಂದು ಮಹಾಸಾಗರ ಇದ್ದಿದ್ದ ಜಾಗದಲ್ಲಿ
ಅಲ್ಲಿ ನೀರೆಲ್ಲ ಒಣಗೋಗ್ಬಿಟ್ರೆ ಆ ಸಾಗರ ಹಿಂಗ್ ಕಾಣುತ್ತಲ್ಲ, ನೀರ್ ಇಲ್ದೇ ಇರೋ ಜಾಗ, ಆ ತರ ಅಯೋಧ್ಯೆ ಆಗಿದೆ ಇವಾಗ ಅಂತ ವರ್ಣನೆ ಮಾಡ್ತಾರೆ. ಸೊ ಆದ್ರೆ ಇನ್ನೇನ್ ಮಾಡೋದು, ಇವಾಗ ಬಂದಾಯ್ತು ಅಯೋಧ್ಯೆಗೆ, ಮತ್ತೆ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾರೆ ರಾಮ ಅಂತ. ಸೊ ಆ ಜನ ಹಂಗೆ ಏನೋ ಅಲ್ಲೇ ಬಾಳಕ್ ಶುರು ಮಾಡ್ತಾರೆ. ಬಟ್ ಎಲ್ರಿಗೂ ಮನ್ಸಲ್ಲಿ ತುಂಬಾ ಬೇಜಾರು, ಎಲ್ರೂ ದುಃಖದಲ್ಲೇ ಇದ್ದಾರೆ. ಈ ಕಡೆ ನೋಡಿದ್ರೆ ರಾಮ, ಸೀತೆ ಮತ್ತು ಲಕ್ಷ್ಮಣ, ಸುಮಂತ್ರ ರಥ ಓಡಿಸ್ತಾ ಇದ್ದಾನೆ. ಅವ್ರು ಕೋಸಲ ದೇಶವನ್ನ ದಾಟಿ ಮುಂದೆ ಹೋಗ್ತಾರೆ. ರಾಮನಿಗೆ ಆ ಕ್ಷಣದಲ್ಲಿ ಬೇಜಾರಾಗತ್ತೆ. ಓ, ಈ ನನ್ನ ಜನ್ಮಭೂಮಿ, ಈ ಜಾಗ ನಾನು ಬಿಟ್ಟು ಹೋಗ್ತಾ ಇದ್ದೀನಿ, ಪುನಃ ನಾನು ಯಾವಾಗ ಬರ್ತೀನಿ ಇಲ್ಲಿ ಅಂತ ಅನ್ಕೊಂಡು ಬೇಜಾರ್ ಮಾಡ್ಕೊಂಡು ಹಂಗೆ ಹೋಗ್ತಾರೆ. ಹೋಗ್ತಾ ಹೋಗ್ತಾ ಗಂಗಾ ನದಿ ತೀರಕ್ಕೆ ತಲುಪ್ತಾರೆ. ಅಲ್ಲಿ ಶೃಂಗಿಬೇರಪುರಂ ಅನ್ನೋ ಜಾಗ ಇದೆ. ಅದು ಇವಾಗ್ಲೂ ಇದೆ, ಅಲ್ಲೂ ಒಂದು ನಾವು ಹೋಗಿ ನೋಡ್ಬೋದು. ಆ ಶೃಂಗಿಬೇರಪುರದಲ್ಲಿ ರಾಮ ಬಂದಿದ್ದಾನೆ ಅಂತ ಗೊತ್ತಾಗಿದ್ ಕೂಡ್ಲೆ ಈ ಗುಹಾ ಅನ್ನೋನು ನಿಷಾದ ರಾಜ, ಅಲ್ಲಿ ಟ್ರೈಬಲ್ಸ್ ಇರ್ತಾರಲ್ಲ ಅವರಿಗೆ ರಾಜ ಅವನು. ಈ ಗುಹಾ ಓಡೋಡ್ ಬರ್ತಾನೆ. ಎಷ್ಟೆಲ್ಲ ವಸ್ತ್ರಗಳನ್ನು ತಗೊಂಡು, ಊಟ ತಗೊಂಡು, ಬೇರೆ ಬೇರೆ ವಿಧದ ಉಪಹಾರಗಳನ್ನು ತಗೊಂಡು, ಏನೇನೋ ತಗೊಂಡು ಬರ್ತಾನೆ ಅವನು. ತುಂಬಾ ಬಂದು ಎಷ್ಟು ಸಂತೋಷ ಅಂದ್ರೆ, ಬಂದು ಅವನು ರಾಮನಿಗೆ ನಮಸ್ಕಾರ ಮಾಡ್ತಾನೆ. ರಾಮ ಅವ್ರನ್ನ ದಬ್ಕೊಡ್ತಾರೆ. ಅಯ್ಯೋ ಗುಹಾ, ನೀನ್ ಬಂದ್ಯಾ, ಎಷ್ಟು ನಿನಗೆ ಕಷ್ಟ ಆಗಿರ್ಬೇಕು, ನನಗಿದೆಲ್ಲ ಮಾಡ್ಕೊಂಡ್ ಬಂದಿದ್ಯಾ ಅಂತ ರಾಮನಿಗೆ ತುಂಬಾ ಗುಹನ್ ಮೇಲೆ ಪ್ರೀತಿ. ಇಲ್ಲಿ ವಾಲ್ಮೀಕಿ ಈ ಗುಹನನ್ನ ರಾಮನ ಆತ್ಮಸಖ ಅಂತ ವರ್ಣನೆ ಮಾಡ್ತಾರೆ. ಆಫ್ಟರ್ ಆಲ್ ಯಾರು ಈ ಗುಹ? ಅವನು ಒಂದು ನಾರ್ಮಲ್ ನಿಷಾದ ಕಿಂಗ್, ನಾಟ್ ಈವನ್ ಈ ಒಂಥರ ಕಲ್ಚರ್ಡ್ ಆಗಿರೋ ಜನ ಅಂತ ಹೇಳ್ತೀವಲ್ಲ, ನಗರದಲ್ಲಿರೋಂಥ ಜನ, ಅವರು ಅಲ್ಲ, ಕಾಡಲ್ಲಿರೋ ಯಾರೋ ಟ್ರೈಬಲ್ ಅವನು. ಅವನನ್ನ ರಾಮ ಯಾವಾಗ್ಲೂ ಅವ್ರಿಗೆ ಮೀಟ್ ಆಗಿದ್ರು, ಇವರಿಬ್ರು ಮೀಟ್ ಆಗಿದ್ರು ಮುಂಚೆ, ರಾಮ ಅಲ್ಲಿ ಬೇಟೆ ಆಡಕ್ ಹೋಗಿನೋ ಏನೋ. ಆದ್ರೆ ಅವಾಗಿಂದ ಅವ್ರಿಗೊಂದು ಫ್ರೆಂಡ್ಶಿಪ್ ಇದೆ. ಸೊ ರಾಮನಿಗೆ ಗುಹ ಆತ್ಮಸಖ ಅಂತಾರೆ ವಾಲ್ಮೀಕಿ. ಅವನಲ್ಲಿ ಬಂದ್ಬಿಟ್ಟು ಹೇಳ್ತಾನೆ, ಏನ್ ರಾಮ ಈ ತರ ಆಗೋಯ್ತಲ್ಲ ನಿನ್ಗೆ, ನಾನ್ ಇವಾಗ ನಿನ್ಗೆ ಎಲ್ಲ ತಗೊಂಡ್ಬಂದಿದ್ದೀನಿ, ಎಲ್ರು ನೀವು ಇವಾಗ ಊಟ ಮಾಡಿ, ಇಲ್ಲಿ ನಾನು ವಸ್ತ್ರಗಳನ್ನೆಲ್ಲ ಕೊಡ್ತೀನಿ ನಿಮ್ಗೆ. ಮತ್ತೆ ಇನ್ಮೇಲಿಂದ ನೀನು ಈ ಶೃಂಗಿಬೇರಪುರ ಇದು ನಿನ್ನ ರಾಜ್ಯ, ನೀನೇ ಇಲ್ಲಿ ರಾಜನಾಗಿ ಆಳು, ನೀ ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ. ನೀನ್ ಇಡೀ ನಿನ್ನ 14 ವರ್ಷ ವನವಾಸದ್ದು ಇಲ್ಲೇ ನೀನ್ ಕಳೆದು ಬಿಡ್ಬೋದು, ನೀ ಬೇರೆ ಎಲ್ಲೂ ಹೋಗ್ಬೇಡ, ಏನು ಮಾಡ್ಬೇಡ, ಇಲ್ಲೇ ನೀನ್ ಆರಾಮಾಗಿರು ಅಂತ ಹೇಳ್ತಾನೆ. ಆಗ ರಾಮ ತುಂಬಾ ಪ್ರೀತಿಯಿಂದ ಅವನಿಗೆ ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ಗುಹ, ಈ ತರ ನಡೆಯಲ್ಲ, ನಾನು ವ್ರತದಲ್ಲಿದ್ದೀನಿ, ನಾನು ವ್ರತವನ್ನ ತಗೊಂಡಿದ್ದೀನಿ. ಸೊ ನಾವು ತಪಸ್ವಿ ರೂಪದಲ್ಲೇ ನಾವು ಇರಬೇಕು, ನಾನು ಇದೆಲ್ಲ ತಿನ್ನಕ್ಕಾಗಲ್ಲ ಅಂತ ಹೇಳಿ, ಆದ್ರೆ ನೀನ್ ಏನೋ ತಂದಿದೀಯಾ, ಅದಕ್ಕೆ ಆ ಪ್ರಾಣಿಗಳಿಗೆ, ಆ ಕುದುರೆಗಳಿಗೆ ಏನ್ ಊಟ ಕೊಡೋ ತರ ನೀನ್ ತಂದಿದೀಯಲ್ಲ, ಅದನ್ನ ಅವ್ರಿಗೆ ಕೊಡೋಣ, ಆದ್ರೆ ನಾನ್ ಏನು ತಗೊಳಲ್ಲ ಅಂತ ಬರೀ ಗಂಗಾಜಲ ಮಾತ್ರ ಗ್ರಹಣ ಮಾಡಿ ಅದನ್ನ ಮಾತ್ರ ತಗೊಂಡು ರಾಮ ಅವತ್ ರಾತ್ರಿ ಅಲ್ಲೇ ಅವರು ಉಳ್ಕೋತಾರೆ. ಸೊ ಈ ಜಾಗದಲ್ಲಿ ರಾಮ ಮತ್ತು ಸೀತೆಗೆ ಈ ಗುಹ ಒಂದು ಹಾಸಿಗೆ ತರ ಏನೋ ಒಂದು ರೆಡಿ ಮಾಡ್ತಾನೆ. ಏನಿರುತ್ತೆ ಅಲ್ಲಿ ಮಾಡಕ್ಕೆ? ಸ್ವಲ್ಪ ಹುಲ್ಲಿದೆ, ಆಮೇಲೆ ಮರಗಳಿಂದ ಬಿದ್ದಿರೋ ಎಲೆಗಳು, ಅದೆಲ್ಲ ಹಾಕಿ ಆದಷ್ಟು ಅದರಲ್ಲಿ ಇರೋದ್ರಲ್ಲಿ ಏನೋ ಕಂಫರ್ಟೇಬಲ್ ಆಗಿ ಇರೋ ತರ ಮಾಡ್ಕೊಡ್ತಾನೆ. ರಾಮ ಮತ್ತು ಸೀತೆ ಮಲ್ಕೋತಾರೆ. ಲಕ್ಷ್ಮಣ ಏನ್ ಹೇಳಿದ್ದ? ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ ಸ್ವಪದಶ್ಚತೆ ಅಂತ ಹೇಳಿದ್ನಲ್ಲ, ನೀವು ಮಲ್ಕೊಳ್ಳಿ, ಆದ್ರೆ ನಾನ್ ನಿಮಗ್ ಸೇವೆನೆ ಮಾಡ್ತಾ ಇರ್ತೀನಿ, ನಾನ್ ಮಲ್ಗಲ್ಲ ಅಂದಿದ್ನಲ್ಲ. ಸೊ ಈ ಲಕ್ಷ್ಮಣ ಅಲ್ಲಿ ಕಾವಲಾಗಿ ನಿಂತಿದ್ದಾನೆ, ಅವನು ಗಾರ್ಡ್ ಆಗಿ ನಿಂತಿದ್ದಾನೆ. ಯಾರು ಬಂದ್ ಏನು ಕಷ್ಟ ಆಗ್ಬಾರ್ದು ರಾಮ ಸೀತೆಗೆ ಅಂತ ಅವನು ವಾಚ್ ಮಾಡ್ಕೊಂಡು ನಿಂತಿದ್ದಾನೆ. ಗುಹಾನು ಅಲ್ಲಿ ಕೂತಿರ್ತಾನೆ. ಗುಹಾನು ಲಕ್ಷ್ಮಣನು ಮಾತಾಡ್ತಾರೆ ಸ್ವಲ್ಪ ಹೊತ್ತು. ಆಮೇಲೆ ಗುಹಾ ಏನ್ ಹೇಳ್ತಾನೆ, ನೋಡಿ ನಿನಗೂ ಒಂದು ಜಾಗ ರೆಡಿ ಮಾಡಿದ್ದೀನಿ, ನೀನು ಮಲ್ಕೋ ಇವಾಗ ಅಂತ ಲಕ್ಷ್ಮಣನ್ಗೆ ಹೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ ಗುಹನ್ಗೆ, ಕಥಂ ದಾಶರಥೌ ಭೂಮೌ ಶಯಾನೆ ಸಹ ಸೀತೆಯ ಶಕ್ಯ ನಿದ್ರಾ ಮಯಾ ಲಬ್ಧುಂ ಜೀವಿತಂ ವಾ ಸುಖಾನಿವ. ಈ ರಾಮ, ದಶರಥನ ಮಗ ಆಗಿರುವಂತ ಈ ರಾಮ, ಅವನ್ ಚಕ್ರವರ್ತಿ ಆಗಿರ್ಬೇಕಿತ್ತು. ಈ ರಾಮ ಇವತ್ ಬಂದಿಲ್ಲಿ ನೆಲದ ಮೇಲ್ ಮಲ್ಗಿದಾನೆ ಸೀತೆ ಜೊತೆಗೆ. ಇದನ್ ನೋಡಿ ನನಗ್ ನಿದ್ದೆನಾದ್ರೂ ಬರುತ್ತಾ? ನನ್ಗೆ ಯಾವ್ದಾದ್ರೂ ಈ ಜೀವನದಲ್ಲಿ ಸುಖ ಅಂತ ನಾನು ಅನುಭವಿಸಕ್ ಸಾಧ್ಯನಾ? ಈ ತರ ರಾಮ ಕಷ್ಟಪಡ್ತಾ ಇರುವಾಗ ನನಗ್ ಯಾವ ಸುಖ, ನನಗ್ ಯಾವ ನಿದ್ದೆ? ಅಷ್ಟು ದುಃಖ ಲಕ್ಷ್ಮಣನಿಗೆ ಈ ಒಂದು ದೃಶ್ಯವನ್ನ ನೋಡಿ. ಸರಿ, ಇದಾಯ್ತು. ಆಮೇಲೆ ಮಾರನೇ ದಿನ ಬೆಳಗ್ಗೆ ಎದ್ದು ಅವ್ರ ಕರ್ಮಗಳನ್ನೆಲ್ಲ ಮಾಡಿ, ನಿತ್ಯ ಕರ್ಮ ಎಲ್ಲ ಮಾಡಿ, ಆಮೇಲೆ ರಾಮ ಸುಮಂತ್ರನಿಗೆ ಹೇಳ್ತಾರೆ, ಆದೇಶ ಮಾಡ್ತಾರೆ, ಈಗ ನೀವಿಷ್ಟು ದೂರ ನಮ್ ಜೊತೆ ಬಂದಿದ್ದೀರಾ, ನಾವಿಲ್ಲಿಂದ ಮುಂದೆ ಗಂಗಾ ನದಿಯನ್ನ ದಾಟ್ಕೊಂಡು ನಾವು ಹೋಗ್ತೀವಿ, ನೀವು ವಾಪಸ್ ಹೋಗಿ ಅಯೋಧ್ಯೆಗೆ. ಅಲ್ಲಿ ಹೋಗಿ ದಶರಥ ರಾಜ ವಯಸ್ಸಾಗಿದೆ, ಅವ್ರ ದುಃಖದಲ್ಲಿ ಬೇರೆ ಇದ್ದಾರೆ, ನಮ್ಮ ತಾಯಂದ್ರು ಕೂಡ ದುಃಖದಲ್ಲಿದ್ದಾರೆ, ನೀವು ಅವ್ರನ್ನೆಲ್ಲ ನೋಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಶುಶ್ರೂಷೆ ಮಾಡಿ
ಆಮೇಲೆ ಭರತ ಬರ್ತಾನೆ. ಭರತನ ರಾಜ್ಯ ಪಟ್ಟಾಭಿಷೇಕ ಭರತನಿಗೆ ಆಗ್ಬೇಕು. ಭರತ ರಾಜ್ಯ ಆಳ್ಬೇಕು. ನಿಮಗೆ ತುಂಬಾ ಅನುಭವ ಇದೆ. ನೀವು ತುಂಬಾ ಕಾಲದಿಂದ ನಮ್ಮ ತಂದೆಯ ತುಂಬಾ ಒಂದು ಏನ್ ಹೇಳ್ತೀರಾ, ನಂಬಿಕೆ ಇರುವಂತ ಟ್ರಸ್ಟೆಡ್ ಮಂತ್ರಿ ನೀವು. ನೀವು ಈಗ ಭರತ ರಾಜ ಆದ್ರೆ ಅವನಿಗೆ ನೀವು ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಹೇಗೆ ರಾಜ್ಯವನ್ನ ಆಳ್ಬೇಕು ಅಂತ ನೀವು ಅವನಿಗೆ ಗೈಡ್ ಮಾಡಬೇಕು. ನೀವು ಇವಾಗ ಹೊರಡ್ಬೋದು ಅಂತ ಹೇಳ್ತಾನೆ. ಸುಮಂತ್ರನಿಗೂ ತುಂಬಾ ಬೇಜಾರು, ತುಂಬಾ ದುಃಖ. ಇಲ್ಲ, ನಾನು ಬರ್ತೀನಿ ನಿಮ್ ಜೊತೆ, ನಾನು ಹೋಗಲ್ಲ ಅಂತಾನೆ. ಆದ್ರೆ ಏನೋ ಮಾಡಿ ಅವನಿಗೆ ಕನ್ವಿನ್ಸ್ ಮಾಡಿ ಕಳಿಸ್ತಾರೆ. ಆಗ ಸುಮಂತ್ರ ಹೊರಟಾದ್ಮೇಲೆ ಈ ರಾಮ ಮತ್ತು ಲಕ್ಷ್ಮಣ ಗುಹನ್ಗೆ ಹೇಳಿ, ಅವನು ಆ ಆಲದ ಮರ ಇರುತ್ತಲ್ಲ ಅಲ್ಲಿ ಅದರಿಂದ ಆ ಒಂದು ಜ್ಯೂಸ್, ಒಂದು ರಸ ತರ ಲ್ಯಾಟೆಕ್ಸ್ ಅಂತೀವಿ, ಅದು ಬರುತ್ತಲ್ಲ, ಅದನ್ನ ತಗೊಂಬಾ ಅಂತಾರೆ. ಅದನ್ನ ತಗೊಂಬಂದ್ರೆ ಗುಹ, ಇವರು ಅದನ್ನ ರಾಮ ಮತ್ತು ಲಕ್ಷ್ಮಣ ಅವ್ರ ಕೂದ್ಲಿಗೆ ಅದನ್ನೆಲ್ಲ ಹಚ್ಕೊಂಡ್ಬಿಟ್ಟು, ಇನ್ಮೇಲೆ ಈ ಕೂದ್ಲು ಅದಕ್ಕೇನು ಇದನ್ ಏನಂತೀರಾ, ಒಂದು ಪೋಷಣೆ ಏನು ಕೊಡಕ್ಕಾಗಲ್ಲ. ಮತ್ತೆ ಇವ್ರು ವ್ರತ ತಗೊಂಡಿದ್ದಾರೆ, ತಪಸ್ವಿಗಳ ತರ ಇವ್ರು ವನವಾಸದಲ್ಲಿ ಇರ್ಬೇಕು. ಸೊ ಆ ಆಲದ ಮರದ ಆ ರಸವನ್ನ ತಲೆಗೆಲ್ಲ ಹಾಕೊಂಡು, ಕೂದಲಿಗೆಲ್ಲ ಹಾಕಿ ಅದನ್ನ ಒಂಥರ ಜಟಾಮುಡಿ ತರ ಮಾಡ್ಕೊಂಡು ಅವರು ಇನ್ಮೇಲಿಂದ ಈ ಒಂದು ವ್ರತ ನಮ್ದು ಪ್ರಾರಂಭ ಆಗ್ತಾ ಇದೆ ಅಂತ ಆ ಇದರಲ್ಲಿ ಮುಂದೆ ಹೋಗಕ್ ಡಿಸೈಡ್ ಮಾಡ್ತಾರೆ. ಗುಹನ್ಗೆ ಹೇಳ್ತಾರೆ, ಒಂದು ದೋಣಿ ನಮ್ಗೆ ಅರೇಂಜ್ ಮಾಡು, ನಾವ್ ಈ ಗಂಗಾ ನದಿ ದಾಟ್ಕೊಂಡು ಹೋಗ್ಬೇಕು ಅಂತ. ಗುಹ ಅದನ್ನ ಅರೇಂಜ್ ಮಾಡ್ತಾನೆ. ಅದ್ ನೆಕ್ಸ್ಟ್ ಏನಾಗುತ್ತೆ ಅಂತ ಮುಂದೆ ನಾವು ನಾಳೆ ನೋಡೋಣ. ಇವತ್ತಿಗೆ ನಾವು ಇಷ್ಟೆಲ್ಲ ವಿಷಯಗಳನ್ನ ಮಾತಾಡಿದೀವಲ್ಲ, ಇಲ್ಲಿ ಇನ್ನೊಂದು ನಾವು ಸ್ವಲ್ಪ ನೋಡೋಣ. ಈ ಕಂಬರಾಮಾಯಣದಲ್ಲಿ ಕಂಬರವರು ವರ್ಣನೆ ಮಾಡ್ತಾರೆ ಹೇಗೆ ಇವಾಗ ರಾಮ ಗುಹನನ್ನ ಬಿಟ್ಟು ಹೊರಟಾಗ ಈ ಗುಹನಿಗೆ ಎಷ್ಟು ದುಃಖ ಆಗುತ್ತೆ. ಅವನು ಇಲ್ಲ, ನೀನ್ ರಾಮ, ನೀನ್ ಹೋಗ್ಲೇಬಾರ್ದು, ನೀ ಇಲ್ಲೇ ಇರು, ಇಲ್ಲೇ ರಾಜ್ಯ ಮಾಡು ಅಂತ ಹೇಳ್ತಾನೆ. ಆಗ ರಾಮ ತುಂಬಾ ಪ್ರೀತಿಯಿಂದ, ತುಂಬಾ ತಾಳ್ಮೆಯಿಂದ ಅವನಿಗೆ ಸಮಾಧಾನ ಮಾಡ್ತಾರೆ. ರಾಮ ಏನ್ ಹೇಳ್ತಾನೆ ಅಂದ್ರೆ, ನಮ್ ತಂದೆಗೆ ಏನ್ ಗೊತ್ತಾ, ತುಂಬಾ ವರ್ಷ ಆದ್ಮೇಲೆ 4 ಜನ ನಾವು ಹುಟ್ಟಿದ್ವಲ್ಲ, ಆದ್ರೆ ಅವ್ರಿಗೆ ಬರೀ 4 ಮಕ್ಳಿದ್ರೆ ಸಾಲ್ದಂತೆ, ಅವ್ರಿಗೆ ಇನ್ನೊಂದಷ್ಟು ಮಕ್ಕಳು ಬೇಕು, ನಮ್ಗೆ ಇನ್ನೊಂದಷ್ಟು ಆಮ್, ನಮ್ ಫ್ಯಾಮಿಲಿ ದೊಡ್ಡದಾಗ್ಬೇಕು ಅಂತ ಅವ್ರಿಗೆ ಇಷ್ಟ. ಅದಕ್ಕೆ ಇವಾಗ ನೋಡು, ನೀನ್ ಸೇರ್ಕೊಂಡಿದ್ಯಾ, ನೀನು ನನ್ನ ತಮ್ಮ, ನೀನ್ ನನ್ನ ತಮ್ಮನ್ ತರ. ನಾವು 4 ಜನ ಇದ್ವಿ ಅಣ್ಣ ತಮ್ಮಂದಿರು, ಇವಾಗ ನೀನು ಬಂದು ಸೇರ್ಕೊಂಡಿದ್ಯಾ ನಮ್ ಜೊತೆ. ಮತ್ತೆ ನಾನು ಇವಾಗ ಇಲ್ಲೇ ಇದ್ಬಿಟ್ರೆ ಅದ್ ಸಾಮಾನ್ಯವಾಗಿ ಹೇಗಾಗುತ್ತೆ ಅಂದ್ರೆ, ಎಲ್ರೂ ಒಟ್ಟಿಗಿರುವಾಗ ಎಲ್ಲಾ ಸಮಯ ನಾವು ಒಬ್ರ ಜೊತೆನೇ ಇದ್ದಾಗ ಅಲ್ಲಿ ಎಲ್ಲೋ ಒಂದು ಘರ್ಷಣೆ ಬರಕ್ ಶುರು ಆಗುತ್ತೆ. ಆದ್ರೆ ಸ್ವಲ್ಪ ಟೈಮ್ ನಾವು ಸೆಪರೇಟ್ ಆಗಿದ್ರೆ, ಬೇರೆ ಬೇರೆ ಇದ್ಬಿಟ್ರೆ, ಆಗ ಆ ಪ್ರೀತಿನ ಹೆಚ್ಚಾಗುತ್ತೆ. ಸೊ ನಾನು ಇವತ್ತು ಬಂದಿದ್ದೀನಿ, ನಮ್ಮಲ್ಲಿ ಇಷ್ಟು ಪ್ರೀತಿ ಇದೆ, ಖಂಡಿತ ನಾನ್ ಹೋಗ್ತೀನಿ ವನವಾಸ, ನಾನು ಮುಗಿಸ್ಕೊಂಡು ನಾನು ವಾಪಸ್ ಬರುವಾಗ ಪುನಃ ಇಲ್ಲಿ ಬರ್ತೀನಿ. ನೋಡು, ಈ ತರ ನಾವು ಸೆಪರೇಟ್ ಆಗಿ ಸ್ವಲ್ಪ ಹೊತ್ತಿದ್ರೆ ನಮ್ಮ ಪ್ರೀತಿ ಇನ್ನ ದೃಢ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಹೇಳಿ ಕನ್ವಿನ್ಸ್ ಮಾಡ್ತಾರೆ ರಾಮ. ಇದು ಕಂಬರಾಮಾಯಣದಲ್ಲಿದೆ. ಈ ಕಂಬರಾಮಾಯಣದಲ್ಲಿ ಇನ್ನೊಂದು ವಿಶೇಷವಾದ ಒಂದು ಘಟನೆಯನ್ನ ಕಂಬರ್ ಅವರು ವರ್ಣನೆ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾವು ನೋಡಿದ್ವಲ್ಲ, ರಾತ್ರಿ ರಾಮ ಮತ್ತು ಸೀತೆ ಮಲಗಿದಾಗ ಲಕ್ಷ್ಮಣ ನಿದ್ದೆ ಮಾಡಲ್ಲ. ಲಕ್ಷ್ಮಣ ಅಲ್ಲೇ ಕಾವಲ್ ನಿಂತಿದ್ದಾನೆ, ಅವನು ಸುತ್ತಾಡ್ತಾ ಇದ್ದಾನೆ ಅಲ್ಲಿ. ಯಾರು ಬರಬಾರ್ದು, ಏನು ಪ್ರಾಣಿ ಬರ್ಕೂಡ್ದು, ಯಾವ ವ್ಯಕ್ತಿನೂ ಬಂದು ಏನೂ ಆಗ್ಬಾರ್ದು ರಾಮ ಸೀತೆಗೆ ಅಂತ ಅವ್ರ ರಕ್ಷಣೆಗೋಸ್ಕರ ಅವನು ಓಡಾಡ್ತಾ ಇದ್ದಾನೆ. ಈ ಗುಹನಿಗೆ ಆಗತ್ತೆ ಅಂದ್ರೆ, ಅವನಿಗೆ ಸಡನ್ ಆಗಿ ಒಂದು ಸಂಶಯ ಬರುತ್ತೆ, ಒಂಥರ ಏನೋ ಅನುಮಾನ ಈ ಲಕ್ಷ್ಮಣನ ಮೇಲೆ. ಈ ಲಕ್ಷ್ಮಣ ಏನಕ್ಕೆ ಹಿಂಗ್ ಓಡಾಡ್ತಾ ಇದ್ದಾನೆ, ಎಲ್ಲಾದ್ರೂ ಇವನು ರಾಮ ಮತ್ತೆ ಸೀತೆನ ಕೊಲೆ ಮಾಡ್ಬಿಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದಾನ ಅಂತ ಭಯ ಗುಹನ್ಗೆ. ಅಲ್ಲಿಂದ ಬಂದ ಇವ್ರ ಜೊತೆ, ಇಲ್ಲಿ ಬಂದ್ಮೇಲೆ ಇಲ್ಲಿ ಅವ್ರನ್ನ ಕೊಲೆ ಮಾಡ್ಬಿಟ್ಟು ಅವ್ನ್ ವಾಪಸ್ ಹೋಗ್ಬಿಟ್ಟು ಅವ್ನ್ ರಾಜ ಆಗಕ್ಕೆ ಏನಾದ್ರೂ ಇವ್ನಿಗೆ ಇಂಟ್ರೆಸ್ಟ್ ಇದೆಯಾ, ಅದಕ್ಕೆ ಈ ತರ ಸುತ್ತಾಡ್ತಾ ಇದ್ದಾನ, ಒಂದ್ ಒಳ್ಳೆ ಟೈಮ್ ಸಿಕ್ಕಿದಾಗ ಮಾಡ್ಬಿಡ್ಬೋಣ ಏನಾದ್ರೂ ಇವ್ರಿಗೆ ಅಂತ ಅಂತ ಭಯ ಗುಹನ್ಗೆ. ಸೊ ಗುಹ ಏನ್ ಮಾಡ್ತಾನೆ, ಈಗ ಲಕ್ಷ್ಮಣ ಸುತ್ತಾ ಇದ್ದಾನ, ಅರೌಂಡ್ ಹೋಗ್ತಾ ಇದ್ದಾನ, ಈ ಗುಹ ಲಕ್ಷ್ಮಣನ ಸುತ್ತಲೂ ಹೋಗ್ತಾ ಇದ್ದಾನೆ. ಲಕ್ಷ್ಮಣನಿಗೆ ಗೊತ್ತಾಗದೆ ಇರೋ ತರ ಗುಹ ಓಡಾಡ್ತಾ ಇದ್ದಾನೆ, ಲಕ್ಷ್ಮಣ ಏನ್ ಮಾಡ್ತಾ ಇದ್ದಾನೆ ನಾನ್ ವಾಚ್ ಮಾಡ್ಬೇಕು ಅಂತ. ಇನ್ನ ಮುಂದೆ ಕಂಬರ್ ಹೇಳ್ತಾರೆ, ಈ ಗುಹನ ದಾಸರಿದ್ರಲ್ಲ, ಗುಹನ್ ಫಾಲೋವರ್ಸ್ ಆ ಜನ ಇದ್ರಲ್ಲ, ಆ ಬೇರೆ ನಿಷಾದರು, ಅವ್ರಿಗೆ ಎಷ್ಟು ಅಂದ್ರೆ, ಅವ್ರಿಗೆ ಇವಾಗ ಏನು ಗೊತ್ತಿಲ್ಲ ಲಕ್ಷ್ಮಣ ರಾಮ ಅಂತ. ಆದ್ರೆ ಆ ರಾಮನ್ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಉಕ್ಕಿ ಬಂತು ಅಂದ್ರೆ, ಅವ್ರು ಏನ್ ಅನ್ಕೋತಾರೆ, ಈ ನಮ್ ಗುಹ ಇವನು ತುಂಬಾ ಹಿಂಸಾತ್ಮಕ ಸ್ವಭಾವ ಇವಂದು. ಅವ್ರು ನೋಡಿರ್ತಾರೆ, ತುಂಬಾ ಕೋಪ, ತುಂಬಾ ಕೋಪಿಷ್ಟ, ಒಂಥರ ಸಡನ್ ಆಗಿ ಕ್ರೂರವಾಗಿ ಬಿಹೇವ್ ಮಾಡ್ತಾನೆ, ಇದೆಲ್ಲ ಈ ಗುಹನ್ ಸ್ವಭಾವ ಇದೆ ಅಂತ ಅವ್ರು ಮುಂಚೆ ನೋಡಿದಾರಲ್ಲ. ಅವ್ರಿಗೆ ಇವಾಗ ಏನ್ ಭಯ ಅಂದ್ರೆ, ಆ ಒಬ್ಬ ಅವರಿಬ್ರನ್ನು ಸುತ್ತಾ ಇದ್ದಾನೆ, ಈ ಗುಹ ಯಾಕ ಲಕ್ಷ್ಮಣನ್ ಸುತ್ತಾ ಇದ್ದಾನೆ, ಗುಹನ್ ಏನ್ ಇಂಟೆನ್ಷನ್ ಇದೆ,
ಅವನಿಗೆಲ್ಲಾದ್ರೂ ಏನಾದ್ರೂ ಕೆಟ್ಟದ್ ಮಾಡೋ ಒಂದು ಮನೋಭಾವ ಇದೆಯಾ ಅಂತ ಇವ್ರಿಗೆ ಸಂಶಯ ಅಂತೆ. ಅದಕ್ಕೆ ಅವ್ರೇನ್ ಮಾಡ್ತಾ ಇದ್ದಾರೆ, ಗುಹನ್ ಸುತ್ತಾಕ್ತಾ ಇದ್ದಾರೆ ಅವರು. ಸೊ ನೋಡಿ, ಯು ಇಮ್ಯಾಜಿನ್ ದಿಸ್, ಕಲ್ಪನೆ ಮಾಡಿ ಹೇಗಿರುತ್ತೆ ಅಂತ. ರಾಮ ಸೀತೆ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ ಏನ್ ನಡೀತಾ ಇದೆ ಅಂತ. ಅವ್ರು ನಿದ್ದೆ ಮಾಡಿದ್ದಾರೆ, ಅವ್ರು ಮಲಗಿದ್ದಾರೆ. ರಾಮ ಸೀತೆಯ ಸುತ್ತಲೂ ಲಕ್ಷ್ಮಣ ರೌಂಡ್ ಹೊಡಿತಾ ಇದ್ದಾನೆ. ಲಕ್ಷ್ಮಣ ಏನ್ ಮಾಡ್ತಾ ಇದ್ದಾನೆ ಅಂತ ಗುಹಾ ರೌಂಡ್ ಹೊಡಿತಾ ಇದ್ದಾನೆ. ಗುಹಾ ಏನ್ ಮಾಡ್ಬಿಡ್ತಾನೋ ಎಲ್ಲಾದ್ರೂ ಅಂತ ಗುಹನ ಫಾಲೋವರ್ಸ್, ಗುಹನ ದಾಸರು ಅವ್ರು ಓಡಾಡ್ತಾ ಇದ್ದಾರೆ. ಈ ತರ ಇದೆ. ಸೊ ಇದನ್ನ ಆಚಾರ್ಯ ನಮ್ಗೆ ಹೇಳಿದಾಗ, ಈಗ ಈ ಗುಹಾ ಆಗ್ಲಿ, ಗುಹನಗಾದ್ರೂ ರಾಮ ಗೊತ್ತಿದ್ರು ಮುಂಚೆಯಿಂದ, ಅವ್ರಿಗೊಂಚೂರು ಪರಿಚಯ ಆಯ್ತು, ಗುಹನಿಗೆ ರಾಮನ ಗುಣಗಳು ಗೊತ್ತಿತ್ತು. ಆದ್ರೆ ಗುಹನ್ ಫಾಲೋವರ್ಸ್ ಯಾರಿದಾರಲ್ಲ, ಆ ಜನಕ್ಕೆ ಅವ್ರು ಇವತ್ತೇ ಫಸ್ಟ್ ರಾಮನನ್ನ ನೋಡಿರೋದು. ಮತ್ತೆ ಅವರೆಲ್ಲ ಟ್ರೈಬಲ್ ಜನ. ಸೊ ಅವ್ರಿಗೇನು ಅಲ್ಲಿ ಒಂಚೂರು ಏನಂತೀರಾ, ಒಂದು ಸಂಸ್ಕಾರಗಳು ಇದೆಲ್ಲ ಏನು ಇರಲ್ಲ, ರಿಫೈನ್ ಆಗಿರಲ್ಲ. ಅವರು ತುಂಬಾ ಅವರೇ ಕ್ರೂಡ್ ಆಗಿ ಒಂಥರ ಏನಂತೀವಿ ವರ್ಟಾಗ್ ಜನ ಅಲ್ಲ. ಆ ಆ ಜನರಿಗೂ ಏನಕ್ಕೆ ಇಷ್ಟೆಲ್ಲ ಕಾಳಜಿ ಇವಾಗ ರಾಮನ್ ಮೇಲೆ? ಯಾಕೆಂದ್ರೆ ಆಚಾರ್ಯರು ಹೇಳ್ತಾರೆ, ಬೇರೆ ನಮಗೆ ದೇವರ ಗುಣಗಳು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನೋಡಿದಾಗ ಆ ದೇವರ ಸೌಂದರ್ಯ ಎಷ್ಟಿದೆಯಲ್ಲ, ಅವರ ಆ ರೂಪದ ಸೌಂದರ್ಯ ಏನಿದೆಯಲ್ಲ, ಅದೇ ನಮ್ಮನ್ನ ಆಕರ್ಷಣೆ ಮಾಡುತ್ತೆ. ಅದಕ್ಕೋಸ್ಕರನೇ ದೇವರು ಅಷ್ಟು ಆಕರ್ಷಕವಾಗಿ ಒಂದು ರೂಪ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ರಾಮನ ಸೌಂದರ್ಯ ಡಿಸ್ಕ್ರೈಬ್ ಮಾಡುವಾಗ ಹೇಗೆ ಹೇಳ್ತಾರಂದ್ರೆ, ಪುಂಸಾಂ ದೃಷ್ಟಿ ಚಿತ್ತಾಪಹಾರಿಣಂ. ಯಾರೊಬ್ರು ನೋಡಿದ್ರೆ ಒಂದ್ಸಲಿ ಆ ರಾಮನ ರೂಪವನ್ನ, ಅವ್ರ ಎಲ್ಲಾ ಅವ್ರ ಏನಂತೀರಾ, ಅವ್ರ ಇಂದ್ರಿಯಗಳು, ಮನಸ್ಸು ಎಲ್ಲ ಅಪಹರಣ ಮಾಡ್ಬಿಡ್ತಾನೆ ರಾಮ. ಇಲ್ಲಿ ನೀವು ನೋಡ್ಬೋದು, ಈ ಒಂದು ಚಿತ್ರ ನಾನು ಹಾಕಿದ್ದೀನಿ ದೇವರ ವಿಗ್ರಹದ್ದು. ಇದು ರಾಮ, ಸೀತೆ ಮತ್ತು ಲಕ್ಷ್ಮಣ ವಡುವೂರ್ ಅಂತ ತಮಿಳ್ನಾಡಿನಲ್ಲಿ ಒಂದು ಜಾಗ ಇದೆ, ಅಲ್ಲಿ ಈ ವಿಗ್ರಹ ಇದೆ. ಆ ರಾಮನ ರೂಪ ನೋಡಿ ಎಷ್ಟು ಸುಂದರವಾಗಿದೆ. ಆ ಒಂದು ಮಂದಾಸ್ಮಿತವಾಗಿ ಆ ಮುಖ ಎಷ್ಟು ನಮಗೆ ಆಕರ್ಷಣೆ ಮಾಡುತ್ತೆ. ಸೊ ಬಹಳಷ್ಟು ಸರಿ ನಾವು ಈ ಸಂಸಾರಿ ಜೀವಗಳು, ನಾವು ಈ ಸಂಸಾರದಲ್ಲಿ ಮುಳುಗು ಹೋಗಿದ್ದೀವಿ. ನಮಗೆ ನಾವು ಏನಂತೀರಾ, ಒಂಥರ ಕಲ್ ತರ ನಮ್ಮ ಮನ್ಸು, ಅದು ಕರ್ಗಲ್ಲ ಬೇಗ. ಸೊ ನಮ್ಗೆ ದೇವ್ರು ಎಷ್ಟೇ ಗುಣಗಳನ್ನು ತೋರಿಸಿದ್ರು ನಮ್ಮ ಮನ್ಸು ಕರ್ಗದೇ ಇರ್ಬೋದು. ಆದ್ರೆ ಯಾವ್ದ್ರಿಂದ ನಾವು ಅಟ್ರಾಕ್ಟ್ ಆಗ್ತೀವಿ? ಅವನ ರೂಪದಿಂದ. ಅದಕ್ಕೆ ಭಗವಂತ ಎಲ್ಲಾ ಕಡೆ ದೇವಸ್ಥಾನಗಳಲ್ಲೆಲ್ಲ ಈ ಅರ್ಚಾವತ್ ರೂಪದಲ್ಲಿ ಇದ್ದು ನಮಗ ಆಶೀರ್ವಾದ ಮಾಡೋದ್ರ ಜೊತೆ, ನನ್ನ ಸೌಂದರ್ಯನಾದ್ರೂ ನೋಡಿ ನನ್ನನ್ನ ಇವ್ರು ಮೆಚ್ಲಿ ಅಂತ ಒಂದು ಭಾವ ಅಂತೆ ದೇವ್ರಿಗೆ. ಸೊ ಇದನ್ನ ನಾವು ನೋಡಿದಾಗ ನಾವು ತಿಳ್ಕೋಬೇಕು, ಇಷ್ಟು ಸುಂದರವಾದ ರೂಪದಲ್ಲಿ ಭಗವಂತ ಇದ್ದಾನೆ. ಇದಕ್ ಮುಂದೆ ನಾವು ಈ ಪ್ರಪಂಚಿಕ ವಿಷಯದಲ್ಲಿ ಯಾವ ಸೌಂದರ್ಯ ಇದೆ? ಅದನ್ನ ಬಿಟ್ಟು ನಾವು ಈ ದೇವ್ರ ಕಡೆ ನಮ್ಮ ಮನಸ್ಸನ್ನ ಆದಷ್ಟು ಅಲ್ಲಿ ನಾವು ಫೋಕಸ್ ಮಾಡಬೇಕು, ದೇವ್ರ ಮೇಲೆ ಧ್ಯಾನ ಮಾಡಬೇಕು. ಅದು ನಮಗೆ ಒಳ್ಳೇದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸರಿ, ಇಲ್ಲಿ ಇನ್ನೊಂದು ವಿಷಯ ಏನ್ ನಾವು ಕಲ್ತ್ಕೋಬಹುದು ಇವತ್ತಿನ ವಿಷಯಗಳಿಂದ. ಈ ಲಕ್ಷ್ಮಣ ನಾನ್ ಮಲ್ಗಲ್ಲ ಅಂತ ಅವನೊಂದು ವ್ರತ ತಗೊಂಡಿದಾನಲ್ಲ, ಅಲ್ಲೊಂದು ಕತೆ ಹೇಳ್ತಾರೆ. ಆ ಕತೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿಲ್ಲ, ಅದ್ ಎಲ್ಲಿಂದ ಅದ್ ಬಂದಿದೆ ಅಂತ ಗೊತ್ತಿಲ್ಲ. ಆದ್ರೆ ಸುಮಾರು ಕಡೆ ನಾನು ಇದನ್ನ ಕೇಳಿದ್ದೀನಿ. ಅಂಡ್ ಅದ್ರಲ್ಲಿ ಏನೋ ನಮಗೊಂದು ಪಾಠ ಇದೆ. ಸೊ ಅದನ್ನ ಏನಂತ ಹೇಳ್ತೀನಿ. ಈ ಲಕ್ಷ್ಮಣ ಅಯೋಧ್ಯೆಯಿಂದ ಆಚೆ ಬಂದಾಗ ನಿದ್ರಾದೇವಿ ಲಕ್ಷ್ಮಣನ ಹತ್ರ ಬಂದ್ಲಂತೆ. ಆ ನಿದ್ರಾದೇವಿ ಹತ್ರ ಬರ್ತಿದ್ದಂಗೆ ಲಕ್ಷ್ಮಣ ಹೇಳದ್ನಂತೆ, ನೋಡು ನೀನ್ ದೂರ ಹೋಗ್ಬಿಡು, ಇನ್ನ 14 ವರ್ಷ ನಾನು ಈ ವನವಾಸ ಮುಗಿಸ್ಕೊಂಡು ವಾಪಸ್ ಬರೋ ತನಕ, ನಾನು ವಾಪಸ್ ಬರೋ ತನಕ ನೀನ್ ನನ್ನ ಹತ್ರಾನೇ ಬರ್ಕೂಡ್ದು ಅಂತ ಆದೇಶ ಮಾಡ್ಬಿಡ್ತಾನೆ. ಆಗ ನಿದ್ರಾದೇವಿ ಹೇಳ್ತಾಳಂತೆ, ಅದ್ ಸಾಧ್ಯ? ನಾನ್ ಎಲ್ರ ಹತ್ರನೂ ನಾನು ಹೋಗ್ಬೇಕಲ್ಲ, ಎಲ್ರೂ ನಿದ್ದೆ ಮಾಡ್ಲೇಬೇಕಲ್ಲ, ಅದೇ ನನಗೊಂದು ಪುಷ್ಟಿ ಕೊಡುತ್ತಲ್ಲ, ನೀನ್ ಹಿಂಗ್ ಹೇಳಕ್ಕಾಗತ್ತೆ ಅಂತ. ಲಕ್ಷ್ಮಣ ಹೇಳ್ತಾನೆ, ನಂಗೆ ಅದೆಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಈ 14 ವರ್ಷ ಒಂದ್ ದಿನಾನು ನಾನು ಮಲ್ಗೋಂಗಿಲ್ಲ, ನಾನು ಮಲ್ಗಲ್ಲ. ಯಾಕಂದ್ರೆ ನಾನು ರಾಮ ಸೀತೆಯವರ ಸೇವೆ ಮಾಡ್ತಾ ಇರ್ಬೇಕು. ಸರಿ, ನೀವ್ ಒಂದ್ ಕೆಲ್ಸ ಮಾಡು, ನಿನಗ ಆ ನಿದ್ದೆ, ನನ್ನ ಪಾಲಿನ ನಿದ್ದೆ ನೀನ್ ಏನ್ ಮಾಡು ಅಂದ್ರೆ, ನನ್ನ ಪತ್ನಿ ಉರ್ಮಿಳೆ ಇದ್ದಾಳೆ ಅಯೋಧ್ಯೆನಲ್ಲಿ, ಅವಳ ಹತ್ರ ಹೋಗ್ಬಿಡು, ಅವಳ ಹತ್ರ ನೀನ್ ವಸೂಲ್ ಮಾಡ್ಕೋ ಆ ನಿದ್ದೆನ ಅಂತ ಹೇಳ್ತಾನೆ. ಅಂಡ್ ಹೇಳ್ತಾರೆ, ಆ ಉರ್ಮಿಳೆ ರಾತ್ರಿ ಹೊತ್ತು ಅವಳ ನಿದ್ದೆ ಭಾಗ ಮಲಗ್ತಾ ಇದ್ಲು, ಮತ್ತೆ ದಿನದಲ್ಲಿ ಅವಳು ಯಜಮಾನ್ರ ಲಕ್ಷ್ಮಣನ ನಿದ್ದೆಯನ್ನ ಆ ಭಾಗ ಅವಳು ಮುಗಿಸ್ತಾ ಇದ್ಲು. ಈ ತರ ಕಥೆ ಇದೆ. ಆದ್ರೆ ಇಲ್ಲಿ ನಮ್ಗೇನ್ ಪಾಠ ಅಂದ್ರೆ, ಎಷ್ಟು ಈ ಲಕ್ಷ್ಮಣನಿಗೆ ಸೇವಾ ಭಾವ, ಎಷ್ಟು ಅವನ್ ತತ್ಪರತೆಯಿಂದ ಆ ಸೇವೆ ಮಾಡ್ಬೇಕು ಅಂತ ಅವನಿಗೆ ಎಷ್ಟು ಒಂದು ನಿಷ್ಠೆ ಇತ್ತು. ನಿದ್ದೆ ಮಾಡಕ್ ನಾನ್ ರೆಡಿ ಇಲ್ಲ ಅಂತ ಹೇಳಿದ್ದ. ಮತ್ ಊರ್ಮಿಳೆಯ ಸ್ಟೇಜ್ ನೋಡಿ, ಅವಳು ಏನ್ ಪರಿಸ್ಥಿತಿ. ಈಗ ಇಲ್ಲಿ ಇನ್ನೊಂದು ತತ್ವ ನಮ್ಗೆ ಆಚಾರ್ಯರು ಹೇಳ್ತಾರೆ. ಸೀತೆ ರಾಮನ್ ಜೊತೆ ಹೋದ್ಲು ಅಲ್ವಾ, ಪತ್ನಿಯ ಧರ್ಮ
ಪತಿ ಜೊತೆ ಹೋಗ್ಬೇಕು, ಪತಿ ಎಲ್ಲಿದಾನೋ ಅಲ್ಲಿ ಪತ್ನಿ ಇರಬೇಕು, ನಾನು ಬಂದೇ ಬರ್ತೀನಿ ಅಂತ ಹಠ ಹಿಡಿದು ಸೀತೆ ಹೋದ್ಲು ರಾಮನ್ ಜೊತೆ. ಆದ್ರೆ ಲಕ್ಷ್ಮಣ ಹೋಗ್ತಾನಲ್ವಾ, ಊರ್ಮಿಳೆ ಹೋಗ್ಲಿಲ್ವಲ್ಲ. ಊರ್ಮಿಳೆ ಯಾಕೆ ಹೋಗ್ಲಿಲ್ಲ? ಊರ್ಮಿಳೆಗೂ ಅದೇ ಪತ್ನಿ ಧರ್ಮ ಇಲ್ವಾ? ಅವಳು ಯಾಕೆ ಲಕ್ಷ್ಮಣನ ಹಿಂದೆ ಹೋಗ್ಕೂಡ್ದು? ಇಲ್ಲಿ ಆಚಾರ್ಯರು ನಮಗೊಂದು ಹೇಳ್ಕೊಡ್ತಾರೆ. ಏನ್ ಅದ್ರಲ್ಲಿ ತತ್ವ ಇದೆ ಅಂದ್ರೆ, ಸಾಮಾನ್ಯ ಧರ್ಮ ಅಂತ ಒಂದಿರುತ್ತೆ, ವಿಶೇಷ ಧರ್ಮ ಅಂತ ಒಂದಿರುತ್ತೆ. ಯಾವ್ದು ಸಾಮಾನ್ಯವಾಗಿ ನಾವು ಫಾಲೋ ಮಾಡಬೇಕೋ ಅದನ್ನ ಸಾಮಾನ್ಯ ಧರ್ಮ. ಆದ್ರೆ ಒಂದು ವಿಶಿಷ್ಟವಾದ ಒಂದು ಪರಿಸ್ಥಿತಿ ಬಂದಾಗ ಯಾವುದನ್ನು ಫಾಲೋ ಮಾಡಬೇಕೋ ಅದು ವಿಶೇಷ ಧರ್ಮ. ಈಗ ಉದಾಹರಣೆಗೆ, ನಾನು ದಿನ ಮನೆಯಲ್ಲಿ ನನ್ನ ದೀಪ ಹಚ್ಚಬೇಕು, ಬೆಳಗ್ಗೆ ಸಂಜೆ ನಾನು ದೀಪ ಹಚ್ಚಬೇಕು, ಅದು ಸಾಮಾನ್ಯ ಧರ್ಮ. ಈಗ ಒಂದಿನ ನನಗೆ ಎಲ್ಲೋ ದೇವಸ್ಥಾನದಲ್ಲಿ ಒಂದು ವಿಶಿಷ್ಟವಾದ ಸೇವೆ ಅಲ್ಲಿ ಮಾಡಬೇಕು, ಏನೋ ಒಂದು ರಂಗೋಲಿ ಹಾಕಬೇಕು, ಅಥವಾ ಅಲ್ಲಿ ಏನೋ ಪೂಜೆ ನಡೀತಾ ಇರಬೇಕಾದ್ರೆ ಅಲ್ಲಿ ಏನೋ ಒಂದು ಸಹಾಯ ಮಾಡಬೇಕು ಅಂತ ಒಂದು ಸೇವೆ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಆಗ ಅದು ದಿನ ಬರಲ್ಲ ನನಗೆ. ಈ ಮನೇಲಿ ದೀಪ ಹಚ್ಚೋದು ನನ್ನ ದಿನ ಮಾಡಬೇಕಾಗಿರೋದು, ಅದು ಬೇಸಿಕ್ ಧರ್ಮ, ಅದು ಸಾಮಾನ್ಯ ಧರ್ಮ. ಅಲ್ಲಿ ನಂಗೆ ಒಂದು ವಿಶಿಷ್ಟವಾದ ಸೇವೆಯ ಅವಕಾಶ ಇದೆ, ಅದನ್ನ ನಾನು ಮಾಡಬೇಕು ಅಂತ ನಾನು ಒಪ್ಕೊಂಡಿರುವಾಗ ಅದು ವಿಶೇಷ ಧರ್ಮ. ಸೊ ಈಗ ನಾನು ಆ ವಿಶೇಷ ಧರ್ಮವನ್ನ ಪಾಲಿಸ್ಕೊಂಡಿರೋವಾಗ ಈ ಸಾಮಾನ್ಯ ಧರ್ಮವನ್ನ ನಾನು ಫಾಲೋ ಮಾಡಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿ ಬರ್ಬೋದು. ಈಗ ಸಂಜೆ ಹೊತ್ತು ಅಲ್ಲಿ ನನ್ನ ದೇವಸ್ಥಾನದಲ್ಲಿ ಪೂಜೆಗೆ ಅಲ್ಲಿ ಏನೋ ಒಂದು ಸಹಾಯ ಮಾಡಕ್ ಹೋಗಿದ್ದೀನಿ ಅಂದಾಗ ನಾನು ಮನೇಲಿ ಆ ಸಮಯದಲ್ಲಿ ದೀಪ ಹಚ್ಚಕ್ ಆಗದೆ ಇರ್ಬೋದು. ಸೊ ಇಲ್ಲಿ ಕ್ಲಾಶ್ ಇದೆ, ಸಾಮಾನ್ಯ ಧರ್ಮಕ್ಕೂ ವಿಶೇಷ ಧರ್ಮಕ್ಕೂ ಒಂದು ಏನಂತೀರಿ, ಕ್ಲಾಶ್ ಆಗುತ್ತೆ. ಸೊ ಈಗ ನಾನೊಂದು ನಿರ್ಧಾರ ಮಾಡ್ಕೋಬೇಕು, ಒಂದನ್ನ ನಾನು ಆಯ್ಕೆ ಮಾಡ್ಕೋಬೇಕು, ಸಾಮಾನ್ಯ ಧರ್ಮ ಫಾಲೋ ಮಾಡ್ತೀನಾ ವಿಶೇಷ ಧರ್ಮ ಫಾಲೋ ಮಾಡ್ತೀನ ಅಂತ. ಇಂತಹ ಸಮಯದಲ್ಲಿ ಆಚಾರ್ಯರು ಹೇಳ್ತಾರೆ, ಶಾಸ್ತ್ರ ಹೇಳುತ್ತೆ, ವಿಶೇಷ ಧರ್ಮವನ್ನ ಪಾಲನೆ ಮಾಡಬೇಕು. ವಿಶೇಷ ಧರ್ಮವನ್ನ ಪಾಲನೆ ಮಾಡೋದು ಇಂಪಾರ್ಟೆಂಟ್. ಸಾಮಾನ್ಯ ಧರ್ಮವನ್ನ ನಾವು ಆಮೇಲೂ ಕೂಡ ಮಾಡ್ಬೋದು. ಸೊ ಇದೇ ಉದಾಹರಣೆಯಲ್ಲಿ ಈಗ ನಾನು ದೇವಸ್ಥಾನದಲ್ಲಿದ್ದೀನಿ, ಸಂಜೆ ಹೊತ್ತು ದೀಪ ಹಚ್ಚೋ ಸಮಯದಲ್ಲಿ ನಾನು ದೇವಸ್ಥಾನದಲ್ಲಿದ್ದೀನಿ. ಅಲ್ಲಿ ನಾನು ನನ್ನ ಸೇವೆ ಮಾಡಿ ಅದನ್ನ ಮುಗಿಸಿ ಮನೆಗೆ ಬಂದ್ಮೇಲೆ ಲೇಟ್ ಆಗಿದ್ರೂ ಪರವಾಗಿಲ್ಲ, ನಾನು ದೇವರನ್ನ ಕ್ಷಮೆ ಕೇಳಿ ಒಂದು ಆ ದೀಪವನ್ನ ಹಚ್ಬೋದು. ಸೊ ವೆನ್ ದೆರ್ ಇಸ್ ಕ್ಲಾಶ್, ವೆನ್ ದೆರ್ ಇಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಸಾಮಾನ್ಯ ಧರ್ಮ ಅಂಡ್ ವಿಶೇಷ ಧರ್ಮ, ಆ ಸಮಯದಲ್ಲಿ ವಿಶೇಷ ಧರ್ಮಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಈಗ ಈ ರಾಮ, ಸೀತೆ, ಊರ್ಮಿಳಾ, ಲಕ್ಷ್ಮಣ ಈ ಉದಾಹರಣೆಯಲ್ಲಿ ಸೀತೆ ರಾಮನನ್ನ ಫಾಲೋ ಮಾಡಿದ್ಲು, ಅದು ಅವಳಿಗೆ ಸಾಮಾನ್ಯ ಧರ್ಮ. ಲಕ್ಷ್ಮಣ ವಿಶೇಷ ಧರ್ಮದ ಪಾಲನೆ ಮಾಡಕ್ಕೆ ರಾಮನಿಂದೆ ಹೋಗ್ತಾನೆ ಅಲ್ಲ. ಊರ್ಮಿಳೆಗೇನ್ ಸಾಮಾನ್ಯ ಧರ್ಮ, ಅವಳು ಲಕ್ಷ್ಮಣನ ಹಿಂದೆ ಹೋಗ್ಬೇಕಿತ್ತು. ಆದ್ರೆ ಊರ್ಮಿಳೆ ಹೋಗಿದ್ರೆ ಲಕ್ಷ್ಮಣ ಪ್ರತಿ ಕ್ಷಣದಲ್ಲೂ ನಾನು ರಾಮನ ಸೇವೆಯನ್ನ ಮಾಡ್ತೀನಿ ಅಂತ ಅವನೇನ್ ವ್ರತ ಮಾಡಿದ್ನಲ್ಲ, ಅದು ಮಾಡಕ್ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಊರ್ಮಿಳೆ ಬಂದ್ರೆ ಅವನು ಊರ್ಮಿಳೆ ಕಡೆಗೂ ಗಮನ ಕೊಡ್ಬೇಕು. ಸೊ ಅವನ ಸೇವೆ ಅಲ್ಲಿ ಅಡ್ಡ ಬರ್ತಾ ಇತ್ತು. ಈ ಊರ್ಮಿಳೆ ಬಂದಿದ್ರೆ ಲಕ್ಷ್ಮಣನ ಸೇವೆಯಲ್ಲಿ ಒಂದು ಅಡಚಣೆ ಬರ್ತಾ ಇತ್ತು. ಸೊ ಲಕ್ಷ್ಮಣನ ವಿಶೇಷ ಸೇವೆ, ವಿಶೇಷ ಧರ್ಮ ಅವನ್ ಪಾಲಿಸ್ಬೇಕು ಅಂತ ಹೇಳಿ ಊರ್ಮಿಳೆ ಅವಳ ಸಾಮಾನ್ಯ ಧರ್ಮವನ್ನ ಬಿಟ್ಕೊಟ್ಲು, ತ್ಯಾಗ ಮಾಡಿದ್ಲು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಎಷ್ಟು ಅದೊಂದು ದೊಡ್ಡ ತ್ಯಾಗ ಊರ್ಮಿಳೆದು. ಸೀತೆ ಏನೇ ಆಗ್ಲಿ, ಕಷ್ಟ ಇರ್ಲಿ, ಕಾಡಲ್ಲಿ ಏನೇ ಆಗ್ಲಿ ರಾಮನ್ ಜೊತೆ ಇದ್ಲು. ಅಂಡ್ ಅವಳು ಹೇಳಿದ್ಲಲ್ಲ, ನಿನ್ ಜೊತೆ ಇದ್ರೆ ನನ್ಗೆ ಅದ್ ಎಲ್ಲಿದ್ರು ಕಾಡಲ್ಲಾದ್ರೂ ಅದೇ ನನ್ಗೆ ಸ್ವರ್ಗ ಅಂತ ಹೇಳಿದ್ಲು. ಸೊ ಸೀತೆಗೆ ಆ ತರ ಇತ್ತು. ಈ ಊರ್ಮಿಳೆಗೆ ಏನ್ ಸಂತೋಷ ಇದ್ದಿರುತ್ತಾ ಲಕ್ಷ್ಮಣನಿಂದ ಸೆಪರೇಟ್ ಆಗಿ ಆ ತರ ಅಯೋಧ್ಯೆನಲ್ಲಿ 14 ವರ್ಷ ಇರೋದು ಏನ್ ಈಸಿನಾ? ಆದ್ರೆ ಊರ್ಮಿಳೆ ಅದನ್ನ ಒಪ್ಕೊಂಡ್ಲು. ಅವಳು ದೆರ್ ವಾಸ್ ನೋ ಕ್ವೆಶ್ಚನ್, ಅವಳೇನೋ ಬೇರೆ ಹೇಳೋದಂತ ಅಲ್ಲಿ ಎಲ್ಲೂ ಉಲ್ಲೇಖನೇ ಇಲ್ಲ ಊರ್ಮಿಳೆ ಏನಂದ್ಲು ಅಂತ. ಸೊ ಆ ರೀತಿ ಅವಳು ತನ್ನ ಪತಿಯ ವಿಶೇಷ ಧರ್ಮದ ಪಾಲನೆ ಆಗ್ಬೇಕು ಅಂತ ಹೇಳಿ ಅವಳು ಸಾಮಾನ್ಯ ಧರ್ಮವನ್ನ ಬಿಟ್ಕೊಡ್ಬೇಕಾಗಿತ್ತು. ಆ ರೀತಿಯ ತ್ಯಾಗ ಊರ್ಮಿಳೆ ಮಾಡಿದ್ದಾಳೆ. ಸರಿ, ಇನ್ನೊಂದು ವಿಷಯ ಇಲ್ಲಿ ಆಚಾರ್ಯರು ಹೇಳ್ತಾರೆ ಈ ಗುಹಾ ಮತ್ತೆ ಈ ವಿಷಯದಲ್ಲಿ. ಈ ರಾಮ ಎಷ್ಟು ಅವನಿಗೆ ಸೌಲಭ್ಯ, ನಾವು ಹೇಳಿದ್ವಲ್ಲ ಭಗವಂತನಲ್ಲಿ ಈ ಸೌಲಭ್ಯ ಅನ್ನೋ ಗುಣ ಇದೆ. ಅಂದ್ರೆ ತಾನ್ ಎಷ್ಟೇ ಹೈ ಲೆವೆಲ್, ಭಗವಂತ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇದ್ದಾನೆ, ಆದ್ರೆ ಯಾರು ಎಷ್ಟು ಕೆಳಮಟ್ಟದಲ್ಲಿ ಇದ್ರೂ ಅವ್ರನ್ನ ತನ್ನ ಸಮವಾಗಿ ನೋಡ್ತಾನೆ, ಅವ್ರಿಗೂ ಅಷ್ಟೇ ಪ್ರೀತಿ ಕೊಡ್ತಾನೆ. ಈಗ ಈ ಗುಹಾ ಅನ್ನೋನ್ ಯಾರವನು? ಅವನು ಎಲ್ಲೋ ಒಂದು ಕಾಡಲ್ಲಿರೋ ಒಂದು ಆ ನಿಷಾದ ವ್ಯಕ್ತಿ. ಅವನಿಗೇನ್ ಇಂಪಾರ್ಟೆನ್ಸ್ ಕೊಡೋದು ರಾಮ್ಯ? ಆದ್ರೆ ಅವನನ್ನ ದಬ್ಕೋತಾರೆ ರಾಮ, ಅವನನ್ನ ನೀನ್ ನನ್ನ ಆತ್ಮಸಖ ಅಂತಾರೆ. ಮತ್ತೆ ಕಂಬರಾಮಾಯಣ ಪ್ರಕಾರ ನೋಡಿದ್ರೆ ನೀನ್ ನನ್ನ ತಮ್ಮ ಅಂತಾರೆ. ಇದು ಎಂಥ ಗುಣ ಈ ಭಗವಂತಂದು, ಎಷ್ಟು ಸೌಲಭ್ಯ ಒಂದು ಅಲ್ಲ. ಸೊ ಇದನ್ನ ಆಚಾರ್ಯರು ಹೇಳ್ತಾರೆ, ಈ ಗುಣ ಭಗವಂತನಲ್ಲಿರೋದ್ರಿಂದ ಅವನ್ ಸದಾ ನಮಗೆ
ಅವೈಲೇಬಲ್ ಇದ್ದಾನೆ, ಯಾವಾಗ್ಲೂ ಅವನಿದ್ದಾನೆ. ಮತ್ತೆ ನಾವು ಹೇಳಿದ್ವಿ, ಆ ರೂಪ ಸೌಂದರ್ಯ ಇಟ್ಕೊಂಡು, ಆ ಗುಣಗಳ ಸಾಮ್ರಾಜ್ಯ ಇಟ್ಕೊಂಡು ಕಾಯ್ತಾ ನಿಂತಿದ್ದಾನೆ ಭಗವಂತ. ಯಾವತ್ತಿವ್ರು ನನ್ನ ಹತ್ರ ಬರ್ತಾರೆ, ಯಾವತ್ತಿ ಜನ ತಿರುಗಿ ನನ್ನ ಮುಖ ನೋಡ್ತಾರೆ, ಯಾವತ್ತಿ ಇವ್ರಿಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಬರುತ್ತೆ. ಎಷ್ಟು ಜನ್ಮ ಜನ್ಮಗಳಿಂದ ನಮ್ಮ ಜೊತೆ ಭಗವಂತ ಇದ್ದೇ ಇದ್ದಾನೆ. ಹೇಗೆ ನಾವು ಈ ಶರೀರದೊಳಗೆ ಈ ಆತ್ಮ ಇದೆಯಲ್ಲ, ಈ ಆತ್ಮ ಒಂದೊಂದು ಶರೀರ ತಗೊಳುತ್ತೆ, ಆ ಆತ್ಮದ ಒಳಗೆ ಪರಮಾತ್ಮ ಇದ್ದಾನೆ. ಆ ಎಷ್ಟೇ ಯಾವುದೇ ಒಂದು ಜೀವದ ಯಾವುದೇ ಜನ್ಮ ಆಗಿರ್ಲಿ, ಸದಾ ಕಾಲ ಈ ಪರಮಾತ್ಮ ಅಲ್ಲಿ ಕೂತಿದ್ದಾನೆ ಒಳಗೆ. ಯಾವತ್ತೋ ಒಂದಿನ ಇವನು ನನ್ನ ಹತ್ರ ತಿರುಗ್ತಾನೆ, ಯಾವತ್ತೋ ಒಂದಿನ ಇವನು ನನ್ನ ಕಡೆ ತಿರುಗಿ ನನ್ನ ಹತ್ರ ಪುನಃ ಬರ್ತಾನೆ ಅಂತ ಆ ಆಸೆಯಿಂದ ಭಗವಂತ ಕಾಯ್ತಾ ಇದ್ದಾರೆ. ಅವರಷ್ಟು ಕಾಯ್ತಾ ಇರುವಾಗ ನಾವು ಒಂದ್ಸಲಿನಾದ್ರೂ ತಿರುಗಿ ನೋಡ್ಬಾರ್ದಾ ಭಗವಂತನ ಹತ್ರ? ನಾವು ಸ್ವಲ್ಪನಾದ್ರೂ ಅವನ ಕಡೆ ಪ್ರೀತಿ ತೋರಿಸ್ಬಾರ್ದಾ? ಇದೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆಚಾರ್ಯರು. ಇದನ್ನ ನಾವು ಮಾಡಕ್ಕೆ ಸ್ವಲ್ಪ ಸ್ವಲ್ಪ ದಿನ ಒಂಚೂರು ನಾಮಸ್ಮರಣೆ ಮಾಡೋದು, ಆದಷ್ಟು ಸತ್ಸಂಗದಲ್ಲಿರಕ್ಕೆ ಪ್ರಯತ್ನ ಮಾಡೋದು, ಆದಷ್ಟು ಈ ಭಗವಂತನ ಕಥೆಗಳನ್ನ ಕೇಳಕ್ಕೆ ಶ್ರವಣ ಮಾಡೋದು, ಆದಷ್ಟು ಇದ್ರ ಬಗ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಬೋಧಯಂತ ಪರಸ್ಪರಂ, ಮಾತಾಡ್ಕೊಳ್ಳಿ ಒಬ್ಬೊಬ್ರ ಹತ್ರ ಅಂತ. ಏನನ್ ಮಾತಾಡ್ಬೇಕು? ನಾವೆಲ್ಲ ಸಾಮಾನ್ಯ ಬೇಡದೇ ಇರೋ ಪ್ರಾಪಂಚಿಕ ವಿಷಯಗಳನ್ನ ಮಾತಾಡ್ತಾ ಇದ್ದೀವಿ. ಆದ್ರೆ ಅದಕ್ ಬದಲು ಭಗವಂತನ ಎಷ್ಟೊಂದು ಮಹಿಮೆ ಇದೆ, ಅವನು ಎಷ್ಟೆಲ್ಲ ಚೇಷ್ಟಿತಗಳನ್ನು ಮಾಡಿದಾನೆ, ಅವನು ಎಷ್ಟೆಲ್ಲ ಲೀಲೆಗಳನ್ನು ಮಾಡಿದಾನೆ ನಮಗೋಸ್ಕರ, ಅದ್ರ ಬಗ್ಗೆ ನಾವು ಒಬ್ಬೊಬ್ಬರ ಹತ್ರ ಮಾತಾಡಿಕೊಂಡು ಅದರಿಂದ ನಾವು ಸಂತೋಷ ಪಡಿಬೇಕು. ಇದು ನಮಗೆ ಮಾಡಬೇಕಾಗಿರೋ, ಇದು ನಮ್ಮ ಧರ್ಮ. ಸೊ ಇದನ್ನ ಇಷ್ಟೆಲ್ಲ ನಮ್ಗೆ ಹೇಳ್ಕೊಟ್ಟಿರುವಂಥ ಆಚಾರ್ಯರು, ಇಷ್ಟೆಲ್ಲ ನಮ್ಗೆ ಲೀಲೆಗಳನ್ನ ಮಾಡಿ ತೋರಿಸಿರುವಂಥ ಈ ಭಗವಂತ, ಅವ್ರ ಚರಣಗಳಲ್ಲಿ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ. ಮತ್ತೆ ಇದೇ ರೀತಿ ಅವ್ರ ಅನುಗ್ರಹ ಇದ್ರೆ ಖಂಡಿತ ನಾವು ಇನ್ನ ಮುಂದೆ ಭಗವಂತನ ಮೇಲೆ ಪ್ರೀತಿ ನಮಗೆ ಹೆಚ್ಚಾಗ್ಬೋದು, ನಮ್ಮ ಆಧ್ಯಾತ್ಮಿಕವಾಗಿ ನಾವು ಮುಂದೆ ವರಿಬಹುದು. ಅದು ಅವ್ರ ಕೃಪೆಯಿಂದ ಆಗ್ಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡ್ಕೊಂಡು ಇವತ್ತಿನ ವಿಷಯ ಇಲ್ಲಿಗೆ ನಿಲ್ಸೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ. ಶ್ರೀಮತೆ ರಘುವೀರಾಯ ಸೇತುಲಂಘಿತ ಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ. ಮಂಗಳಾಶಾಸನಪರೈರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ಮತ್ತೆ ನಾಳೆ ಸಿಗೋಣ. ನೆಕ್ಸ್ಟ್ ಮುಂದೆ ಏನಾಗುತ್ತೆ, ಅವ್ರು ಹೇಗೆ ಗಂಗೆಯನ್ನ ದಾಟಿ ಹೋಗ್ತಾರೆ ಅಂತ ನೋಡೋಣ. ನಮಸ್ಕಾರ.